ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ದ ಕಸ್ಪ್ ಪೀಪಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಮುಂದಿನ ಸಂಚಿಕೆ ನಮ್ಮ ದಶಾ ಪೀರಿಯಡ್ನಲ್ಲಿ ಎರಡನೇದಾಗಿ ಬರುವಂಥ ಗ್ರಹವೇ ಶುಕ್ರ. ಸೊ ಇವತ್ತು ನಾನು ಶುಕ್ರನ ಬಗ್ಗೆ ನಿಮಗೆ ಒಂದಷ್ಟು ವಿಚಾರ ತಿಳಿಸ್ತೀನಿ. ಶುಕ್ರ ಅಂದ ತಕ್ಷಣ ಶುಕ್ರ ದಶೆ ಅಂತ ಕೇಳಿರ್ತೀರ. ಸೊ ಹಾಗಾಗಿ ಶುಕ್ರ ದಶೆ ಅಂದ ತಕ್ಷಣ ನಿಮಗೆ ಎಲ್ಲ ಚೆನ್ನಾಗಿದೆ ಅಂತ ಅನ್ಕೋತೀರ. ಆದರೆ ಅದು ನೋಡಬೇಕು, ಎಲ್ಲಿದೆ, ಹೇಗಿದೆ, ಎಲ್ಲಿ ಕೂತ್ಕೊಂಡಿದೆ ಗ್ರಹ, ಯಾವ ಮನೇಲಿ ಕೂತ್ಕೊಂಡಿದೆ, ಆ ಮನೆ ಒಂದು ರಿಲೇಟೆಡ್ ಇದನ್ನು ಫಲಗಳನ್ನ ಕೊಡ್ತಾ ಹೋಗ್ತಾನೆ. ಸೊ ಶುಕ್ರ ಅಂದ ತಕ್ಷಣ ಲಕ್ಸುರಿ ಅಂತ ಬರುತ್ತಲ್ಲ, ಅದಕ್ಕೆಲ್ಲ ಶುಕ್ರನೇ ಕಾರಕ. ಆಸೆ ಬುರುಕ, ಶುಕ್ರ ಬೇಸಿಕಲಿ ಆಸೆ ಬುರುಕ. ಒಂದು ಫೀಮೇಲ್ ಅಥವಾ ಹೆಣ್ಣಿಗೆ ಅವನನ್ನು ಹೋಲಿಸ್ತಾರೆ ಶುಕ್ರನ್ನ. ಹಾಗೇನೇ ಶುಕ್ರ ಒಂದು ಅತಿಯಾದ ಬ್ಯೂಟಿಫುಲ್ ಅಥವಾ ಬ್ಯೂಟಿ ಕಾನ್ಷಿಯಸ್, ಈ ಒಂದು ಸೌಂದರ್ಯ ಪ್ರಜ್ಞೆ ಇರುವಂಥ ಒಂದು ಪ್ಲಾನೆಟ್. ಮತ್ತು ಇವನಿಗೆ ಮೋಹ, ಲೋಭಕ್ಕೆ ಕಾರಕ ಆಗ್ತಾನೆ. ಆಮೇಲೆ ಕಾಮಕ್ಕೂ ಸಹ ಈ ಶುಕ್ರನೇ ಕಾರಣ ಆಗ್ತಾನೆ. ಅದಲ್ಲೇ ರೊಮ್ಯಾನ್ಸ್, ಪ್ರೀತಿ, ಪ್ರೇಮ, ಪ್ರಣಯ ಇವಕ್ಕೆಲ್ಲನೂ ನಮ್ಮ ಶುಕ್ರನೇ ಕಾರಕ. ಅದಲ್ಲದೆ ಸ್ವೀಟ್ ವಾಯ್ಸ್, ಯಾವುದಾದ್ರೂ ತುಂಬ ಇಂಪಾದ ಧ್ವನಿ ಕೇಳಿದಾಗ ಅದು ನಾವು ಶುಕ್ರ ಚೆನ್ನಾಗಿದ್ದಾನೆ ಅಂತ ಅರ್ಥೈಸ್ಕೋಬೇಕಾಗ್ತದೆ. ಅದಲ್ಲದೇ ಲೇಜಿನೆಸ್ಸು, ಇದೆಲ್ಲ ಕೊಟ್ಟರೂ ಸಹ ನೋಡಿ, ಲೇಜಿನೆಸ್ಗೂ ಸಹ ಶುಕ್ರನೇ ಕಾರಣ. ಅಂದರೆ ಈಸಿಯಾಗಿ ಕೆಲಸ ಆಗಬೇಕು ಅಂತ ಅವರು ಆ ಥರ. ಸೊ ಲೇಜಿನೆಸ್ ಅಂದರೆ ಸೋಂಬೇರಿ, ಸೋಮಾರಿ, ಈ ರೀತಿ. ಅದಲ್ಲದೆ ಅಡಿಕ್ಷನ್ ಕಾರಕ. ಅಡಿಕ್ಷನ್ ಅಂತಂದರೆ ನೀವು ಅಂದ್ಕೊಂಡಿರ್ಬೋದು, ಏನಾದ್ರು ಚಟಕ್ಕೆ ಬಿದ್ದುಬಿಡ್ತಾರಲ್ಲ, ಅದಕ್ಕೆಲ್ಲದಕ್ಕೂ ಶುಕ್ರನೇ ಕಾರಕ ಆಗ್ತಾನೆ. ಸೊ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಂದರೆ ನಮ್ಮ ಲೈಂಗಿಕ ಒಂದು ಅಂಗಾಂಗಗಳು ಅಥವಾ ಹಾರ್ಮೋನ್ಸ್, ಇವೆಲ್ಲದಕ್ಕೂ ಶುಕ್ರ ಅಧಿಪತಿ ಆಗ್ತಾನೆ. ಅಂಡಾಣು, ವೀರ್ಯಾಣು ಇದೆಯಲ್ಲ, ಅದಕ್ಕೂ ಸಹ ಶುಕ್ರನೇ ಕಾರಕ ಆಗ್ತಾನೆ. ಅದಲ್ಲದೇ ಹಸು, ನಾವೇನು ನೋಡ್ತೀವಿ ಪ್ರಾಣಿ ಹಸು ಇದೆಯಲ್ಲ, ಅದನ್ನು ನಮ್ಮ ಶುಕ್ರನಿಗೆ ಹೋಲಿಕೆ ಮಾಡಿದ್ದಾರೆ. ಅಂದರೆ ಶುಕ್ರನಿಗೆ ಅದರ ಒಂದು ಕಾರಕತ್ವ ಇದೆ ಅಂತ ಹೇಳಿ ಒಂದು ಹೋಲಿಕೆ. ಆಮೇಲೆ ನಿಮ್ಮ ಮನೆಯಲ್ಲಿ ಆಗ್ನೇಯ ದಿಕ್ಕು ಅಂದರೆ ಸೌತ್ ಈಸ್ಟ್, ಎಲ್ಲಿ ನಿಮ್ಮ ಒಂದು ಅಡುಗೆ ಮನೆ ಇರ್ತದಲ್ಲ, ಅದೂ ಸಹ ಶುಕ್ರನ ದಿಕ್ಕಾಗ್ತದೆ. ಆಯಿತಾ, ವಾಸ್ತುವಿನಲ್ಲಿ. ಸೊ ಕಿಡ್ನಿ ಮತ್ತು ಬಿಲೋ ಅಬ್ಡಮೆನ್ ಅಂದರೆ ಹೊಟ್ಟೆಯ ಕೆಳಗಿನ ಎಲ್ಲ ಭಾಗಗಳು, ಎಲ್ಲವಕ್ಕೂ ಏನಾದರೂ ತೊಂದರೆ ಆಯಿತು ಅಂದರೆ ಶುಕ್ರನಿಗೆ ಏಟ್ ಬಿದ್ದಿದೆ ಅಂತ ಅರ್ಥ. ಸೊ ಶುಕ್ರನೇ ಅಧಿಪತಿ ಆಗ್ತಾನೆ. ಅರ್ಥ ಆಯ್ತಾ? ಕಣ್ಣು, ಆಮೇಲೆ ರೆಟಿನಾ, ಕಣ್ಣಿನ ಒಡೆಯುವಂಥ ಪೊರೆ ಅಂತಾರಲ್ಲ, ಅದು ಸಹ, ಅದರ ಹಾರ್ಮೋನ್ಸು ಸಹ ಎಲ್ಲದಕ್ಕೂ ಮೆಡಿಕಲ್ ಅಸ್ಟ್ರಾಲಜಿ ಅಂತ ಸಬ್ಜೆಕ್ಟ್ ಇದೆ, ಅದರಲ್ಲಿ ನಾವು ಓದ್ತೀವಿ ಇದನ್ನೆಲ್ಲ. ಸೊ ಅದರಲ್ಲೂ ಸಹ ಶುಕ್ರನ ಕಾರಕತ್ವ ಇರಲೇಬೇಕು. ಇದಕ್ಕೆ ಶುಕ್ರ ಕೆಟ್ಟರೆ ಇದು ಅಥವಾ ಬಿಲೋ ಅಬ್ಡಮೆನ್ನು, ರಿಪ್ರೊಡಕ್ಟಿವ್ ಆರ್ಗನ್ಸು ಏಟ್ ಬೀಳ್ತದೆ. ಶುಕ್ರ ಕೊಟ್ಟರೆ ಅಂಥವೇ ಕೊಡೋದು ಕಾಯಿಲೆಗಳು. ಅರ್ಥ ಆಯ್ತಾ? ಅದಾದ ನಂತರ ಸ್ಕಿನ್, ಯಾಕಂದರೆ ಸೌಂದರ್ಯ ಅಂದರೆ ಸ್ಕಿನ್ನೇ ಅಲ್ವಾ. ಈಗ ನೀವು ವಯಸ್ಸಾಯ್ತಾ ಇಲ್ವಾ ಅಂತ ನೋಡೋದು ಅಂದಾಜು ಗೊತ್ತಾಗಬೇಕಂದ್ರೆ ಸ್ಕಿನ್ ನೋಡ್ಬಿಡ್ತಾರೆ. ಎಷ್ಟು ವಯಸ್ಸಾಗಿದೆಯಲ್ವ ಅಂತ ಗೊತ್ತಾಗೋದು ಸ್ಕಿನ್ನಿಂದ. ಸೊ ಅದು ಚೆನ್ನಾಗಿ ಇಟ್ಕೋಬೇಕು, ಇದಿರಬೇಕು ಅಂದರೆ ಅದು ಕಾರಕತ್ವನೇ ಶುಕ್ರ. ಸೊ ಸ್ಕಿನ್ಗೂ ಸಹ, ಚರ್ಮಕ್ಕೂ ಸಹ ಶುಕ್ರನ ಕಾರಕತ್ವ ಅಗತ್ಯ ಇದೆ. ಅರ್ಥ ಆಯ್ತಾ? ಆಮೇಲೆ ಟ್ರಾವೆಲ್ ಮಾಡ್ತಾರೆ ನೋಡಿ, ಯಾರಾದರೂ ಲಕ್ಸುರಿಯಾಗಿ ಒಂದು ಟ್ರಾವೆಲ್ ಮಾಡುವಂಥ ಲೈಫ್ ಸ್ಟೈಲೇ ಟ್ರಾವೆಲ್ ಇರುತ್ತೆ, ಅಂಥವ್ರಿಗೆಲ್ಲ ಶುಕ್ರನೇ ಅಧಿಪತಿ ಆಗ್ತಾನೆ. ಅವನ ಒಂದು ಕಾರಕತ್ವ ಇರಲೇಬೇಕು. ಅದಾದ ನಂತರ ಭಕ್ತಿ, ಏನಾದರೂ ಒಂದು ಯಾರಿಗಾದ್ರೂ ಭಕ್ತಿ ಇದೆ, ಅದು ಭಕ್ತಿನ ನೀವು ಯಾವ ರೀತಿ ಆದರೂ ವ್ಯಕ್ತಪಡಿಸ್ಬೋದು. ಡಿವೋಷನ್ ಅಂತ ಕರಿಬೋದು, ಅಥವಾ ಒಂದು ತುಂಬ ಪ್ರೀತಿ, ಒಂದು ಅದಕ್ಕೆ ಮಿತಿ ಇಲ್ಲದ ಪ್ರೀತಿ ಅಂತ ಕರಿಬೋದು. ಅವೆಲ್ಲವೂ ಸಹ ಶುಕ್ರನೇ ಕಾರಕ ಆಗ್ತಾನೆ. ಲಿಕ್ವಿಡ್ ಕ್ಯಾಶ್ ಅಂದರೆ ಕೈನಲ್ಲಿ ಹಣ, ಆನ್ಲೈನ್ ಹಣ ಅಲ್ಲ, ಕೈಯಲ್ಲಿರೋ ಹಣ, ಅದಕ್ಕೆ ನಾವೇನು ಮಾಡ್ತೀವಿ, ಶುಕ್ರನೇ ಅಧಿಪತಿ ಅಂತ ಕರಿತೀವಿ. ಅದಕ್ಕೆ ದೀಪಾವಳಿ ಟೈಮಲ್ಲಿ ಅಮಾವಾಸ್ಯೆಗೆ ಶುಕ್ರವಾರನೇ ಬೀಳುತ್ತೆ ಅಮಾವಾಸ್ಯೆ, ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಲಕ್ಷ್ಮೀ ಪೂಜೆ ಮಾಡ್ತೀವಿ. ಸೊ ಶುಕ್ರನಿಗೆ ದೇವತೆ ಯಾರು ಅಂದರೆ ಲಕ್ಷ್ಮಿ. ಅರ್ಥ ಆಯ್ತಾ? ಸೊ ಅನಾಹತ ಚಕ್ರ ಇದೆಯಲ್ಲ, ಅಂದರೆ ನಿಮ್ಮ ನಾಭಿಯಿಂದ ಸ್ವಲ್ಪ ಮೇಲಕ್ಕೆ ಬಂದಾಗ ಅನಾಹತ ಅಂತ ಕರೀತಾರೆ. ಸ್ವಾಧಿಷ್ಠಾನ ಬಿಟ್ಟರೆ ಅನಾಹತ ಚಕ್ರ ಇದಕ್ಕೆ ಕಾರಕತ್ವ ಆಗುತ್ತೆ ಶುಕ್ರನಿಗೆ. ಅರ್ಥ ಆಯ್ತಾ? ನಾವು ಹಾಕುವಂಥ ಪ್ರತಿಯೊಂದು ಡ್ರೆಸ್ಸಿಂಗ್ ಇದೆಯಲ್ಲ, ಅದೂ ಸಹ ಶುಕ್ರನಿಗೆ ಕಾರಕ ಆಗ್ತದೆ. ನೀವು ಹೆಂಗೆ ಡ್ರೆಸ್ ಮಾಡಿದ್ದೀರಾ ಅನ್ನೋದು ಶುಕ್ರನ ಬಿಟ್ಟಿದ್ದು. ಅರ್ಥ ಆಯ್ತಾ? ಸೊ ಹಾಗೆಯೇ ವೈಟ್ ಅಂತ ಇತ್ತು ಅಂದರೆ ಅದು ಶುಕ್ರನಿಗೆ ರಿಲೇಟೆಡು. ಶುಕ್ರನಿಗೆ ಮತ್ತು ಚಂದ್ರನಿಗೆ ಇಬ್ಬರಿಗೂ ವೈಟ್ ನಾಮಕ ಇಟ್ಕೊಂಬಿಡಿ. ಸೊ ಶುಕ್ರನಿಗೆ ಮತ್ತು ಚಂದ್ರನಿಗೆ ವೈಟ್ ಕಲರ್ ಕಾರಕತ್ವ ಆಗ್ತದೆ. ಲೇಟೆಸ್ಟ್ ಟೆಕ್ನಾಲಜಿ
ಟೆಕ್ನಾಲಜಿ ಅಂದಿದ ತಕ್ಷಣ ರಾಹು ಬಂದ್ಬಿಡ್ತಾನೆ. ಆದರೆ ಟೆಕ್ನಾಲಜಿ ರಿಲೇಟೆಡ್ ಟು ಕ್ರಿಯೇಟಿವಿಟಿ, ಅಂದರೆ ಕ್ರಿಯಾತ್ಮಕತೆಗೆ ಏನಾದರೂ ಸಂಬಂಧಪಟ್ಟಿರುವಂಥ ಟೆಕ್ನಾಲಜಿ ಏನಾದರೂ ಇನ್ವೆಂಟ್ ಆಯಿತು ಅಥವಾ ಹೊಸದು ಮಾರ್ಕೆಟಿಗೆ ಬಂತು ಅಂತಂದರೆ ಅದಕ್ಕೆಲ್ಲ ಶುಕ್ರನೇ ಕಾರಣ. ಮತ್ತು ಏನಾದರೂ ಅಂಗಡಿಲಿರೋ ವಸ್ತುಗಳು ನೀವು ನೋಡ್ಬಿಟ್ಟು ಸೂಪರಾಗಿದೆ ತೊಗೋಬೇಕು ನಾನು ಅಂತ ಆಸೆ ಪಟ್ರಿ ಅಂದರೆ ಅದೆಲ್ಲನೂ ಶುಕ್ರ ಆಗುತ್ತೆ. ಅದೇ ವಸ್ತು ಮನೆಗೆ ಬಂದು ಬಿತ್ತೋ ಅದು ಶನಿ ಆಗ್ತದೆ, ಮೂಲೆ ಸೇರ್ತದೆ ಅಂತ ಅರ್ಥ. ಅಂದರೆ ಏನಾದರೂ ವಸ್ತುಗಳು ನೋಡ್ತೀರಾ, ಆಸೆ ಆಯಿತು ತೊಗೋಬೇಕು ಅಂತ ಅದನ್ನು ಸ್ಟ್ಯಾಂಡಲ್ಲಿ ಇರುತ್ತಲ್ಲಿ ನಿಮ್ಮ ಕೈಯಾಗಿ ತೊಗೋತೀರಾ, ತೊಗೊಳ್ಳೋವರೆಗೂ ನಿಮ್ಮ ಕಂಟ್ರೋಲಿಗೆ ಅಥವಾ ನಿಮ್ಮ ಆಧೀನಕ್ಕೆ ಬರೋವರೆಗೂ ಅದು ಶುಕ್ರ. ಅದೇ ವಸ್ತು ನಿಮ್ಮ ಮನೆಗೆ ಬಂದಿದ್ದ ತಕ್ಷಣ ಶನಿ ಆಗ್ತಾನೆ. ಸೊ ಹೇಗಿದೆ ನೋಡಿ ಲಾಜಿಕ್, ಅಸ್ಟ್ರಾಲಜಿ ಹಾಗೆ. ಅದಾದ ನಂತರ ಕಾಸ್ಮೆಟಿಕ್, ಈ ಹೆಣ್ಮಕ್ಳು ಯೂಸ್ ಮಾಡುವಂಥ ಮೇಕಪ್ಪು, ಕಾಸ್ಮೆಟಿಕ್ ರಿಲೇಟೆಡು, ಬ್ಯೂಟಿ ಕಾನ್ಷಿಯಸ್ನೆಸ್ಗೆ ಬೇಕಾಗಿರುವಂಥ ಎಲ್ಲ ಒಂದು ಪ್ರಾಡಕ್ಟ್ಸು, ಅದಕ್ಕೂ ಸಹ ಶುಕ್ರನೇ ಅಧಿಪತಿ ಆಗ್ತಾನೆ. ಇಂಗ್ಲೀಷ್ ಮೆಲೋಡಿಯಸ್ ಸಾಂಗ್ಸ್, ರೊಮ್ಯಾಂಟಿಕ್ ಸಾಂಗ್ಸ್ ಏನಾರು ಕೇಳ್ಬಿಟ್ಟು ನಿಮ್ಮ ಪದೇ ಪದೇ ಕೇಳಬೇಕು ಅನ್ಸಿದ್ರೆ, ಎಕ್ಸಾಂಪಲ್ ನಮ್ಮ ಕನ್ನಡದಲ್ಲಿ ಜೊತೆಯಲ್ಲಿ ಜೊತೆಯಲ್ಲಿ ಅಂತಿದೆಯಲ್ಲ ಅಂಥ ಸಾಂಗ್ಸ್, ಅವೆಲ್ಲನೂ ಸಹ ನಾವು ಕೇಳಬೇಕು ಅಂತ ಎಷ್ಟೇ ಕಾಲ ಆದರೂ ಕೇಳ್ತಾನೆ ಇರ್ತೀವಿ ಅಂಥ ಸಾಂಗ್ಸ್ ಎಲ್ಲ. ಮತ್ತು ಅಣ್ಣವ್ರ ಸಾಂಗ್ಸು, ಎಷ್ಟೋ ಅಣ್ಣವ್ರ ಸಾಂಗ್ಸ್ ಇದ್ದಾವೆ ನಮಗೆಲ್ಲ, ಅಂಥವೆಲ್ಲ ಸಹ ಮತ್ತೆ ಕೇಳ್ತಾ ಇರ್ತೀವಿ. ಅವೆಲ್ಲಗೂ ಸಹ ಶುಕ್ರನೇ ಕಾರಣ ಆಗ್ತಾನೆ. ಸ್ವೀಟ್ ವಾಯ್ಸ್ ಅಲ್ವಾ, ಸ್ವೀಟ್ ವಾಯ್ಸ್ ಇರೋದು ನಮಗೆ ಮತ್ತೆ ಇಂಪಾಗಿರುತ್ತೆ, ಕೇಳಬೇಕು ಅನಿಸುತ್ತೆ. ಮತ್ತು ನೀವು ಅನ್ಸ್ಬೋದು ಆಸೆ ಬುರುಕ ಇದ್ದಾನೆ, ಆದರೆ ಆಸೆ ಇದ್ದರೆ ಮಾತ್ರ ಚೀಟ್ ಮಾಡೋಕ್ಕೆ ಸಾಧ್ಯ, ಮೋಸ ಮಾಡೋದು. ಸೊ ಈ ಮೋಸಕ್ಕೂ ಸಹ ಶುಕ್ರನೇ ಕಾರಣ. ಚೀಟಿಂಗ್ ಸಹ ಶುಕ್ರನೇ ಕಾರಕತ್ವ ಆಗ್ತದೆ, ಅರ್ಥ ಆಯ್ತಾ? ಆಮೇಲೆ ಆ್ಯಕ್ಟಿಂಗ್, ಆಮೇಲೆ ಈ ಆ್ಯಕ್ಟಿಂಗು, ಡ್ಯಾನ್ಸಿಂಗು, ಇವೆಲ್ಲದಕ್ಕೂ ಸಹ ಶುಕ್ರನೇ ಕಾರಕ ಆಗ್ತಾನೆ. ಆಮೇಲೆ ನೀವು ನೋಡಿರ್ಬೋದು ಕಾಲೇಜಿನಲ್ಲಿ ಹುಡುಗರು ಓದೋದು ಬಿಟ್ಟು ಈಗ ನೋಡಿರ್ತೀರ ಸುತ್ತಾ ಇರ್ತಾರೆ, ಅಥವಾ ಕ್ರಷ್ ಅಂತ ಕರೀತಾರೆ, ಅಫೇರ್ ಅಂತಾರೆ, ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್. ಸೊ ಇವೆಲ್ಲ ಕೇಳ್ತಾ ಇದ್ದೀವಿ ನಾವು ಇತ್ತೀಚೆಗೆ. ಇವೆಲ್ಲನೂ ಸಹ ಶುಕ್ರನೇ ಕಾರಣ. ಮತ್ತು ಹಾರ್ಮೋನಲ್ ಚೇಂಜಸ್, ಈಗ ಅವನು ಒಬ್ಬ ಹುಡುಗ ದೊಡ್ಡವನಾದ, ಮೆಚುರಿಟಿಗೆ ಬಂದ, ಆ ಹುಡುಗಿ ಮೆಚುರಿಟಿಗೆ ಬಂದಳು ಅಂತ ಹೇಳ್ತೀವಲ್ಲ, ಅದೆಲ್ಲದಕ್ಕೂ ಸಹ ಶುಕ್ರನ ಕಾರಕತ್ವ ಅಗತ್ಯ ಇದೆ. ಸೊ ನ್ಯಾಚುರಲ್ ಆಗಿ ಶುಕ್ರ ದಶೆ ಅಥವಾ ಶುಕ್ರನ ಟೈಮ್ ಓಡ್ತಾ ಇತ್ತು ಅಂದರೆ ದಶಾ ಭುಕ್ತಿ ಅಂತರ್ಭುಕ್ತಿಲಿ ಅವನು ಮದುವೆ ಮಾಡಿಸ್ಬಿಡ್ತಾನೆ. ಸೊ ಯಾರಿಗಾದ್ರೂ ನೀವು ನೋಡ್ತೀರಾ ಯೂಶ್ವಲಾಗಿ ಮದುವೆ ಕೊಟ್ಟಿಲ್ಲಪ್ಪ, ಮದುವೆ ಲೇಟ್ ಆಯಿತು ಅಂತಂದರೆ ನೀವು ಶುಕ್ರ ದಶೆ ಯಾವಾಗ ಬರ್ತಿದೆ ಅವನಿಗೆ ಅಟ್ಲೀಸ್ಟ್ ಅಂತರ್ಭುಕ್ತಿಲಿ ಬಂತು ಅಂದರೆ ಆ ಈವೆಂಟ್ ನಡೆಯುತ್ತೆ ಅಂತ ಒಂದು ಪ್ರೆಡಿಕ್ಷನ್ ಕೊಡ್ಬೋದು ಹಾಗೆ. ಸೊ ನ್ಯಾಚುರಲ್ ಆಗಿ ಅವರು ಬೈ ಡಿಫಾಲ್ಟ್ ಮದುವೆಯನ್ನು ಮಾಡುವಂಥ ಗ್ರಹ ಅದು ಶುಕ್ರ. ಅದಾದ ನಂತರ ವೆಹಿಕಲ್ಸ್, ಎಲ್ಲ ಹೊಸ ವೆಹಿಕಲ್ಸು, ಟೆಕ್ನಾಲಜಿ ರಿಲೇಟೆಡ್ ಹೊಸ ಗಾಡಿಗಳಂತೂ ಖರೀದಿ ಮಾಡ್ತೀರಿ, ಅದೆಲ್ಲದಕ್ಕೂ ಸಹ ಶುಕ್ರನ ಕಾರಕತ್ವ ಬೇಕಾಗ್ತದೆ. ಶುಕ್ರ ಇದ್ದರೆ ಮಾತ್ರ ಸಾಧ್ಯ ಅದು ನಿಮ್ಮ ಜಾತಕದಲ್ಲಿ. ಆಮೇಲೆ ಸ್ವೀಟ್ ಐಟಮ್ಸ್, ಅಂಗಡಿಯಲ್ಲಿ ಒಂದು ಒಳ್ಳೆ ಸ್ವೀಟ್ ಐಟಮ್ಸ್ ತೊಗೊಂಡ್ಬರ್ತೀರಾ, ಚಂಪಾಕಲಿ, ದೂದ್ ಪೇಡ, ಮೈಸೂರು ಪಾಕ್, ಇವೆಲ್ಲದಕ್ಕೂ ಸಹ ನಮ್ಮ ಶುಕ್ರನ ಒಂದು ಆಧೀನಕ್ಕೆ ಬರ್ತದೆ. ಸೊ ನಿಮ್ಗೇನಾದರೂ ಶುಕ್ರ ಶಾಂತಿ ಮಾಡಬೇಕಪ್ಪ ಅಥವಾ ಚೆನ್ನಾಗಿ ಅವನು ಎನ್ಹ್ಯಾನ್ಸ್ ಮಾಡಬೇಕು, ಅವನಿಂದ ಸ್ವಲ್ಪ ನನಗೆ ಒಳ್ಳೇದಾಗಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ಸಕ್ಕರೆಯನ್ನು ತೊಗೊಂಡು ಎಲ್ಲೆಲ್ಲಿ ಕಪ್ಪಿರುವೆ ಅಥವಾ ಜನರಲಾಗಿ ಇರುವೆ, ಅದು ಒಂದು ಜೀವಿ ಅಲ್ವಾ, ಕಪ್ಪಾದರೂ ಆಗಲಿ ಕೆಂಪಾದರೂ ಆಗಲಿ, ಪಾರ್ಕ್ನಲ್ಲೋ ಅಥವಾ ಒಂದು ಮರದಡಿಯಲ್ಲಿ ಎಲ್ಲಾದರೂ ಕಂಡ್ರೆ ಅದಕ್ಕೇನಾದರೂ ನೀವು ಈ ಸಕ್ಕರೆಯನ್ನು ಹಾಕೊಳ್ತಾ ಬಂದರೆ ಅವು ನಮ್ಗೆ ಹರಿಸ್ತಾವಂತೆ. ಸಕ್ಕರೆ ತಿಂದುಬಿಟ್ಟು ಯಾರೋ ಊಟ ಕೊಟ್ಟನಲ್ಲಪ್ಪ ಅವ್ನು ಚೆನ್ನಾಗಿರಲಿ ಅಂತ ಹರಸ್ಬಿಡ್ತು ಅಂದರೆ ಶುಕ್ರ ಶಾಂತಿಯಾಗಿ ಬೇಕಾದಷ್ಟು ಫಲಗಳನ್ನು ಕೊಡುವಂಥ ಸಾಧ್ಯತೆ ಇದೆ. ಇದೊಂದು ರೆಮಿಡಿ ನಾವು ಕೊಡ್ತಿರ್ತೀವಿ ಯಾರಿಗಾದ್ರೂ ಕೊಡಬೇಕು ಅಂತ. ಸೊ ಅದೂ ಸಹ ಸಕ್ಕರೆ ಯಾಕೆ ಹೇಳಿದೆ ಅಂತಂದರೆ ಸ್ವೀಟ್ ಅಂತ ಬಂದಾಗ ಅದು ಶುಕ್ರನಿಗೆ ಕಾರಕ ಆಗುತ್ತೆ. ಅದಾದಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಏನು ಕರಿತೀವಿ ಅದು ಸಹ ಶುಕ್ರನಿಗೆ ಒಳಪಡುತ್ತೆ, ಅರ್ಥ ಆಯ್ತಾ? ಗೈನಕಾಲಜಿ, ಮೆಡಿಕಲಲ್ಲಿ ಬಂದಾಗ ಗೈನಕಾಲಜಿ ರಿಲೇಟೆಡ್ ಪ್ರಾಬ್ಲಮ್ಸು ಅಥವಾ ಗೈನಕಾಲಜಿ ಸಂಬಂಧಪಟ್ಟಿದ್ದ ಡಿಪಾರ್ಟ್ಮೆಂಟು ಇವೆಲ್ಲನೂ ಸಹ ನಾವು ಶುಕ್ರನ ಕಾರಕತ್ವದಿಂದ ನೋಡ್ತೀವಿ ಆ್ಯಸ್ ಎ ಅಸ್ಟ್ರಾಲಜರ್ಸ್, ಆಯಿತಾ? ಇದಿಷ್ಟು ನಮ್ಮ ಶುಕ್ರನ ಒಂದು ಕಾರಕತ್ವ ಅಥವಾ ಅವನ ಒಂದು ಆಧೀನಕ್ಕೆ ಒಳಪಡುವಂಥ ಒಂದು ನಿಮಗೆ ವಿಶೇಷ ಒಂದು ಸಂಚಿಕೆಯಲ್ಲಿ ತಿಳಿಸಿದ್ದೀನಿ. ಹಾಗೆಯೇ ಶುಕ್ರನ ಚೆನ್ನಾಗಿ ಇಟ್ಕೋಬೇಕಪ್ಪ ಅಂದರೆ ಏನು ಮಾಡಬೇಕು, ಒಂದಷ್ಟು ಮಂತ್ರಗಳಿದಾವೆ. ಮುಂದಕ್ಕೆ ನಾನು ಮಂತ್ರಗಳು ಸಹ ಹೇಳೋದಕ್ಕೆ ಅಥವಾ ನಿಮಗೆ ಅದನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಲಕ್ಷ್ಮೀನ ಆರಾಧನೆ ಮಾಡಬೇಕಾಗ್ತದೆ. ಶುಕ್ರ ಚೆನ್ನಾಗಿರಬೇಕು ಅಂದರೆ ಲಕ್ಷ್ಮೀನ ಆರಾಧನೆ ಮಾಡಬೇಕು. ಎಸ್ಪೆಷಲಿ ಅಮಾವಾಸ್ಯೆ ರಾತ್ರಿ ಸಮಯದಲ್ಲಿ ಮಾಡಬೇಕಾಗ್ತದೆ. ರಾತ್ರಿ ಯಾಕಪ್ಪ ಅಂತಂದರೆ ನೋಡಿ,
ಗೂಬೆ ಬಂದು ನಮ್ಮ ಲಕ್ಷ್ಮಿಯ ವಾಹನ, ಅದು ಸಹ ಶುಕ್ರನ ಒಳಪಡುತ್ತದೆ. ಅದು ಆ್ಯಕ್ಟಿವ್ ಆಗಿರೋದು ನೈಟಲ್ಲಿ. ಹಾಗಾಗಿ ಲಕ್ಷ್ಮೀನ ನಾವು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂದರೆ ರಾತ್ರಿಯ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಮಂತ್ರಗಳನ್ನು ಪಠಿಸೋದ್ರಿಂದ, ಜಪಿಸೋದ್ರಿಂದ ನಮಗೆ ಆ ಮಂತ್ರ ಸಿದ್ಧಿ ಆಗುತ್ತೆ. ಹಾಗೆಯೇ ನಮಗೆ ಒಂದು ಕೃಪಾ ಕಟಾಕ್ಷ ಅಥವಾ ಅನುಗ್ರಹ ಸಿಗ್ತದೆ. ಸೈಂಟಿಫಿಕ್ ಆಗಿ ಹೇಗೆ ಹೇಳಬೇಕು ಅಂತಂದರೆ, ಈ ಒಂದು ಮಂತ್ರದಿಂದ ಅಂದರೆ ಮನಸ್ಸಿಗೆ ತಂತ್ರ ಅಂದರೆ ಮನಸ್ಸಿಗೆ ತಂತ್ರ ಈ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಔರಾದಲ್ಲಿ ಎನ್ಹಾನ್ಸ್ ಆಗ್ತದೆ, ಚಕ್ರಗಳು ಆ್ಯಕ್ಟಿವೇಟ್ ಆಗ್ತವೆ. ಆವಾಗ ನಮಗೆ ಆಪರ್ಚುನಿಟಿ ಟು ಮೇಕ್ ವೆಲ್ತ್ ಅಥವಾ ನಮಗೆ ಎಲ್ಲೆಲ್ಲಿ ದುಡ್ಡು ಸಿಗುತ್ತೆ ಅನ್ನೋದಕ್ಕೆ ದಾರಿ ತೋರಿಸ್ತಾಳೆ ಆ ದೇವಿ ಅಂತ ಒಂದು ಸೈಂಟಿಫಿಕಾಗಿ ನಿಮಗೆ ಆನ್ಸರ್ ಮಾಡ್ಬೋದು. ಇಷ್ಟು ನಾನು ಈ ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೀನಿ. ನೀವು ನನ್ನ ಒಂದು ಈ ಸಂಚಿಕೆಯನ್ನು ನೋಡಿದ್ದೀರಿ ಕೊನೆ ತನಕ ಅಂತ ಕೇಳಿದಿ, ನನಗೂ ಭಾಳ ಸಂತೋಷ ಆಗಿದೆ. ಈಗೇನೆ ನಾನೇನು ಮಾಡ್ತೀನಿ, ನಿಮಗೆ ಮುಂದಿನ ಒಂದು ದಶಾ ಪೀರಿಯಡ್ ಏನು ಬರ್ತಾರೆ ಅದರ ಸೀಕ್ವೆನ್ಸ್ ಪ್ರಕಾರ ಎಲ್ಲ ಗ್ರಹಗಳ ಪರಿಚಯ ಮಾಡಿಕೊಡ್ತಾ ಯಾವುದು ಕಾರಕತ್ವ ಇರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ತೊಗೊಂಡೋಗೋಣ ಅಂತ. ನಿಮಗೂ ಸಹ ಜ್ಯೋತಿಷನ ಕಲಿಸ್ಬೇಕು ಅನ್ನೋದು ನನ್ನ ಆಸೆ. ಸಿಂಪಲ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಯಾವ್ಯಾವ ಮನೆಯಲ್ಲಿ ನಿಮ್ಗೆ ಶುಕ್ರ ಇದೆ ನೋಡ್ಕೊಳ್ಳಿ, ಆ ಮನೆಗೆ ಅದೇ ಒಂದೊಂದು ಅಪ್ಲಿಕೇಶನ್ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ನೀವು ಏನು ಮಾಡಬೇಕು. ಶುಕ್ರನ ಶಾಂತಿ ಮಾಡಬೇಕಾ ಅಥವಾ ಚೆನ್ನಾಗಿದ್ದಾನೆ ಅಂತ ಬಿಟ್ಬಿಡ್ಬೇಕಾ ಅಥವಾ ಡೈಮಂಡ್ ರಿಂಗ್ ಹಾಕೋಬೇಕಾ ಏನು ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಹಾಗೆಯೇ ಮುಂದಕ್ಕೆ ನಾನು ಇದನ್ನೆಲ್ಲ ಹೇಳ್ತಾ ಮುಂದಕ್ಕೆ ಪರಿಹಾರ ಜ್ಯೋತಿಷ್ಯಗಳನ್ನು ಸಹ ಹೇಳ್ತಾ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಹೋಗ್ತೀನಿ. ಸೊ ಅಲ್ಲಿವರೆಗೂ ದಯಮಾಡಿ ವೀಕ್ಷಕರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಷ್ಟು ನನಗೆ ಉತ್ತೇಜನ ಕೊಡಿ ಅಂತ ಕೇಳ್ಕೊತಾ ನಿಮಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ಅಂತ ಹೇಳ್ತಾ ನಿಮ್ಮ ಪ್ರಸನ್ನ ನಾರಾಯಣ್. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.